ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ. ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಲಂಡನ್ ನಗರದ ಮುಂದುವರಿದ ಭಾಗ ಮಕ್ಕಳೇ, ಈ ದಿನದ ಸವಿ ನುಡಿ ಹೀಗಿದೆ: ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ, ಅದರ ಜೊತೆಗೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ನಿಂತಿರಬೇಕಾಗುತ್ತದೆ. ಕಾರಂತರ ಈ ಸವಿ ನುಡಿಯ ಸವಿ ಮಾತಿನಲ್ಲಿ ಸಮಯದ ಮಹತ್ವದ ಅರಿವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಯಕ್ಕೆ ನೀವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಪ್ರಮುಖ ಅಂಶಗಳ ಪುನಃ ಸ್ಮರಣೆಯನ್ನು ನಾವು ಮಾಡಿಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ವೂಲ್ವರ್ತ್ ಅಂಗಡಿಯ ವೈಶಿಷ್ಟ್ಯವನ್ನು ಕುರಿತು ನೋಡೋಣ. ವಿಕ್ರು ಗೋಕಾಕರು 1936ರಲ್ಲಿ ಏನು ಲಂಡನ್ ನಗರಕ್ಕೆ ಹೋಗಿದ್ರಲ್ವಾ, ಪೇಟೆಯಲ್ಲಿ ತಿರುಗಾಡ್ತಾರೆ ನೋಡಿ. ಅಲ್ಲೆಲ್ಲ ಪೇಟೆಯ ಸನ್ನಿವೇಶದ ಚಿತ್ರಗಳಿದ್ದಾವೆ. ಅಲ್ಲಿ ತಿರುಗಾಡಿದ ನಂತರ ವೂಲ್ವರ್ತ್ ಅಂತಕ್ಕಂಥ ಒಂದು ಸ್ಟೇಷ್ನರಿ ಅಂಗಡಿ ಬರುತ್ತೆ. ಆ ಅಂಗಡಿ ಬಹಳ ನೋಡುವ ಹಾಗಿದೆ ಅದು. ಹಾಗಾಗಿ ಆ ಅಂದ ಚಂದವನ್ನು ನೀವು ನೋಡ್ಬೋದು. ಇಲ್ಲಿ ಸ್ಟೇಷ್ನರಿ ಅಂಗಡಿ ಅಂದರೆ ನಿಮಗೆ ಸರ್ವೇ ಸಾಮಾನ್ಯ ಗೊತ್ತಲ್ವಾ, ಎಲ್ಲ ಲೇಖನ ಸಾಮಗ್ರಿಗಳು ಮುಂತಾದ ವಸ್ತುಗಳಿರ್ತಕ್ಕಂಥ ಒಂದು ಅಂಗಡಿ. ಇನ್ನಲ್ಲಿ ಎಲ್ಲ ತರಹದ ಸಾಮಾನುಗಳನ್ನು 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಹಾಗಾದರೆ ಮಕ್ಕಳೇ, ಪೆನ್ನಿ ಅಂದರೆ ಏನು? ಪೆನ್ನಿ ಅಂದರೆ ಇಂಗ್ಲೆಂಡ್ ದೇಶದ ನಾಣ್ಯದ ಹೆಸರು. ನಮ್ಮ ದೇಶಕ್ಕೂ ಕೂಡ ಒಂದು ನಾಣ್ಯದ ಹೆಸರಿದೆ ಅಲ್ವಾ, ರೂಪಾಯಿ ಅಂತ ಹೇಳ್ತೀವಲ್ವಾ, ಹಾಗೆ ನೋಡಿ ಆ ವೂಲ್ವರ್ತ್ ಅಂಗಡಿಯ ಸನ್ನಿವೇಶ. ಆ ವೂಲ್ವರ್ತ್ ಅಂಗಡಿಯಲ್ಲಿ ವಿಧ ವಿಧವಾಗಿರ್ತಕ್ಕಂಥ ವಿಭಾಗಗಳನ್ನು ನಿರ್ಮಿಸಿದ ಆ ಬುದ್ಧಿಯ ಚಮತ್ಕಾರಕ್ಕೆ ಈ ಒಂದು ವೂಲ್ವರ್ತ್ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ನೋಡಿ ಮಕ್ಕಳೇ. ಪ್ರಾಚೀನ ಮಹಾಕಾವ್ಯಗಳು ನಿಮಗೆಲ್ಲ ಗೊತ್ತಲ್ವಾ, ಯಾವ್ಯಾವು ಹೇಳಿ? ಹೌದು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು. ಹೀಗೆ ಬೇರೆ ಬೇರೆ ದೇಶಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಮಹಾಕಾವ್ಯಗಳಿರ್ತಾವಲ್ವಾ. ಹಾಗಾಗಿಲ್ಲಿ ಈ ವೂಲ್ವರ್ತ್ ಅಂತಕ್ಕಂಥ ಒಂದು ಸ್ಟೇಷ್ನರಿ ಅಂಗಡಿ ಏನಿತ್ತಲ್ವ, ಇದೊಂದು ಮಹಾಕೋಶವಾಗಿದೆ. ಯಾಕಂದರೆ ಆ ಅಂಗಡಿಯಲ್ಲಿ ನೋಡಿ ನೀವು ಏನೆಲ್ಲ ಸಿಗ್ತಾವಲ್ಲಿ: ಬೂಟು, ಕಾಲು ಚೀಲ, ಚೆನ್ನ ಅಂದರೆ ಚಡ್ಡಿ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಹೀಗೆ ಆ ಎಲ್ಲವೂ ಆ ಒಂದು ಅಂಗಡಿಯಲ್ಲಿ ಸಿಗುತ್ತವೆ. ವೂಲ್ವರ್ತ್ ಅಂಗಡಿಯ ವಿಶೇಷತೆಯನ್ನು ನಾವು ಇಲ್ಲಿ ನೋಡಬಹುದು. ಎಲೆಕ್ಟ್ರಿಕ್ ಸಾಮಾನುಗಳಾಗಿರ್ಬೋದು, ಫೋಟೋ, ಅಡವಿಯ ಹೂವು, ಯುದ್ಧದ ಸಾಮಗ್ರಿಗಳು ಎಲ್ಲವೂ ಈ ಅಂಗಡಿಯಲ್ಲಿ ಸಿಗುತ್ತವೆ. ನೋಡಿ ಮಕ್ಕಳಲ್ಲೆಲ್ಲ ನೋಡ್ತಾ ಇದ್ರಲ್ಲ ಫೋಟೋಗಳು ನೋಡಿ. ಅಡವಿಯ ಹೂಗಳನ್ನು ಯಾವ ರೀತಿಯಲ್ಲಿ ಅಲಂಕಾರಿಕವಾಗಿ ಮಾಡ್ತಾರೆ ನೋಡಿ. ಇನ್ನು ಯುದ್ಧದ ಸಾಮಗ್ರಿಗಳನ್ನು ಕೂಡ ನೋಡಿ ಅಲ್ಲಿ. ಇನ್ನು ಮಕ್ಕಳೇ, ಶಾವೋಯ್ ಸಿಂಪಿಗಳು ಏನಿದು ನೋಡೋಣಲ್ವಾ. ಸ್ಟ್ರಾಂಡ್ದಲ್ಲಿಯ ಶಾವೋಯ್ ಶಿಂಪಿಗಳು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಟೈಲರ್ ಇವರು. ಇಲ್ಲಿ ಒಂದು ಸಾದಾ ಸೂಟ್ ಹೊಲಿಬೇಕಾದರೂ ಸುಮಾರು 100 ರೂಪಾಯಿ ಬೇಕು. ಇವತ್ತಿನ 100 ರೂಪಾಯಿಗೆ ನೀವು ಹೋಲಿಕೆ ಮಾಡಬೇಡಿ ಮಕ್ಕಳೇ. ವಿಕ್ರು ಗೋಕಾಕರು 1936ರಲ್ಲಿ ಲಂಡನ್ ನಗರಕ್ಕೆ ಹೋಗಿರ್ತಕ್ಕಂಥ ಮಾಹಿತಿ ಇದು. ಸಮುದ್ರದಾಚೆಯಿಂದ ಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸಿಂಪಿಗಳು ಏನು ಟೈಲರ್ ನಾವು ಕರಿತೀವಲ್ಲ
ಅವರ ಒಂದು ಮಾಹಿತಿಯನ್ನು ಇಲ್ಲಿ ನಾವು ನೋಡ್ಬೋದು. ಅಲ್ಲಿ ಒಂದು ಸಂಸ್ಥೆ ಇದೆ, 50 ಶೀಲಿಂಗಿನ ಸಿಂಪಿಗಳು, 50 ಸೈಲಿಂಗ್ ಟೈಲರ್ಸ್ ಅಂತಕ್ಕಂಥ ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೂ ಇವೆ. ಇನ್ನು ಅಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಗೌರವದ ಸ್ಥಾನವನ್ನು ನೀಡಿದ್ರು ಅನ್ನೋದನ್ನು ಲೇಖಕರಲ್ಲಿ ನಮೂದಿಸ್ತಾರೆ ಮಕ್ಕಳೇ. ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅಂತ ನಾವೆಲ್ಲ ಕರಿತೀವಲ್ವ. ಹೆಣ್ಮಕ್ಳು ಸುಖವಾಗಿದ್ದರೆ ಸಂಸಾರದಲ್ಲಿ ಸುಖ, ಸಂತೋಷ, ಸಾಮರಸ್ಯಗಳು ನೆಲೆಸಿರುತ್ತವೆ ಅಂತಕ್ಕಂಥ ಒಂದು ಸಂಸ್ಕೃತದ ಸುಭಾಷಿತವೂ ಕೂಡ ಇದೆ. ನೋಡಿ ಮಕ್ಕಳೇ, ಇಲ್ಲಿ ಗಂಡಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಿದ್ದ ಹಾಗೆ ಕಾಣ್ತಕ್ಕಂಥ ಆ ಚಿತ್ರವನ್ನು ನಾವು ಗಮನಿಸಿದರೆ ನಮಗೆ ಗೊತ್ತಾಗತ್ತೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ ಹೆಚ್ಚು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಇನ್ನು ಉಪಹಾರ ಗೃಹಗಳಲ್ಲಿ ಅಲ್ಲಿ ಮಾನಿಗಳಿಲ್ಲ. ಯಾವ ರೀತಿ ಬೆಂಗಳೂರಿನ ಮಾತಿನಲ್ಲಿ ಹೇಳೋದಾದರೆ ಅಮ್ಮನಿಗಳು ಅಂಥೇಳಿ, ಮಾನಿ ಅಂದ್ರೆ ಬಾಯ್ಸ್ ಯಾರೂ ಇಲ್ಲವೇ ಇಲ್ಲ ಅಲ್ಲಿ, ಎಲ್ಲ ಹೆಣ್ಮಕ್ಳೇ. ಹೆಣ್ಣು ಮಕ್ಕಳಿಗೆ ಎಂತಹ ಒಂದು ಗೌರವದ ಸ್ಥಾನಮಾನ ಅಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಲೇಖಕರು ನಮಗೆ ಹೇಳ್ತಾ ಇದ್ದಾರೆ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ಟೈಪಿಸ್ಟ್ ಇರಲಿ, ಕಾರಕೂನ ಇರಲಿ, ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ಕೂಡ ಹೋಗಿ ನೀವು ಅಲ್ಲಿ ನಿಮ್ಮ ಜಾಗವನ್ನು ಹುಡುಕಿ ಕೊಡುವವರು ಹೆಣ್ಮಕ್ಳೇ. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಶಿಪಾಯಿನಿಯರನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಲೇಖಕರಲ್ಲಿ ಮಾಹಿತಿ ಹೇಳ್ತಾರೆ. ಹಾಗಾಗಿ ಮಕ್ಕಳೇ, ಇಲ್ಲಿ ನಾವು ಟೈಪಿಸ್ಟ್ ಅಂದರೆ ಬೆರಳಚ್ಚುಗಾರ, ಕಾರ್ಕುನ್ ಅಂದ್ರೆ ಗುಮಾಸ್ತ, ಏನೋ ದ್ವಿತೀಯ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು ಅಂತೇನೆಲ್ಲ ಇವತ್ತು ಕರಿತೀವಲ್ವ, ಹಾಗೆ ಪದಗಳಲ್ಲಿ ಕೂಡ ಒಂದಿಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ಕೋಬೇಕಾಗತ್ತೆ. ಹೆಣ್ಣು ಮಕ್ಕಳನ್ನು ಬಹಳ ಅತ್ಯಾದರದಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ಇಂಗ್ಲೆಂಡ್ ದೇಶದ ಒಂದು ಸಂಸ್ಕೃತಿಯ ಶಿಖರವನ್ನು ನಾವು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕು ಅನ್ನೋದು ಆಂಗ್ಲರ ಮತ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಎಂತಹದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಹಾಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ನಾವು ಗೌರವವನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಲೇಖಕರು ನೋಡಿ ಮುಂದುವರೆದು ಇಂಡಿಯಾ ಆಫೀಸಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾರೆ ನಮಗೆ. ಏನಿದು ಇಂಡಿಯಾ ಆಫೀಸು? ಲಂಡನ್ ನಗರದಲ್ಲಿ ಯಾಕೆ ಇಂಡಿಯಾ ಆಫೀಸ್ ಇದೆ? ಬಹಳ ಕುತೂಹಲ ಅಲ್ವಾ? ಹೌದು ಮಕ್ಕಳೇ, ನೀವು ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳಿಬೇಕು. ಕೋಶವನ್ನು ಓದುವುದ್ರ ಮುಖಾಂತರ ಮಾಹಿತಿಯನ್ನು ನಾವು ಪಡೆಯಬೇಕಾಗತ್ತೆ. ನೋಡಿ, ಲಂಡನ್ ನಗರದಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಂಡಿಯಾ ಆಫೀಸು. ಬಹಳ ನೋಡುವ ಹಾಗೆ ಇದೆ ಅದು. ನೋಡಿ, ಅಲ್ಲಿ ಆ ಚಿತ್ರದಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಲ್ವಾ? ಹೌದು ಮಕ್ಕಳೇ, ಅದರ ಮಹತ್ವ ಹೇಗೆ ಲೇಖಕರಿಲ್ಲಿ ವಿವರಣೆ ಕೊಡ್ತಾರೆ ನೋಡ್ರಿ. ಈ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿದ್ದಾವೆ. ಪುಸ್ತಕಗಳೇ ನಮ್ಮ ಬದುಕಿಗೆ ದಾರಿದೀಪಗಳು ಮಕ್ಕಳೇ. ಪುಸ್ತಕಗಳು ನಮ್ಮ ಬದುಕಿನ ಜೀವನದ ದಾರಿದೀಪ ಅಂತ ಹೇಳಿ ಪ್ರಸಿದ್ಧ ಒಬ್ಬ ಲೇಖಕರು ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಅಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿದ್ದಾವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಮಾತುಗಳು ಕೂಡ ಅಲ್ಲಿ ಗೊತ್ತಾಗತ್ತೆ ಅನ್ನೋ ಮಾತನ್ನು ಇಲ್ಲಿ ಲೇಖಕರು ನಮಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇದೆ. ಆ ವಸ್ತು ಸಂಗ್ರಹಾಲಯದ ಒಂದಿಷ್ಟು ಲಲಿತ ಕಲೆಯ ಬಗ್ಗೆ ನೀವು ಗಮನಿಸಿದರೆ ನಿಮಗೆ ಗೊತ್ತಾಗತ್ತೆ ಮಕ್ಕಳೇ. ಅಲ್ಲಿ ಆ ಹಿಂದೂಸ್ತಾನದ ಲಲಿತ ಕಲೆ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳನ್ನು ಕೂಡ ಅಲ್ಲಿ ನೋಡೋಕೆ ನಮಗೆ ಸಿಗತ್ತೆ. ಅಂದರೆ ಬೇರೆ ಬೇರೆ ದೇಶಗಳ ಮಾದರಿ ಕೂಡ ಅಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಆ ವಸ್ತು ಸಂಗ್ರಹಾಲಯದಲ್ಲಿ. ಹಾಗೆ ಮಕ್ಕಳೇ, ದಿನಪತ್ರಿಕೆ ನಿಮ್ಗೆ ಗೊತ್ತಲ್ವಾ? ಪ್ರತಿದಿನ ನಮಗೆ ಸಮಾಚಾರವನ್ನು ತಿಳಿಸ್ತಕ್ಕಂಥದ್ದು ಸುದ್ದಿ ಮಾಧ್ಯಮ. ಹಾಗಾಗಿಲ್ಲಿ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಬರ್ತಾ ಇದ್ದು ನೋಡಿ. ಹಿಂದೂಸ್ತಾನದಲ್ಲಿ ಪ್ರಕಟ ಆಗ್ತಕ್ಕಂಥ ಪತ್ರಿಕೆಗಳವು. ಹಿಂದೂಸ್ತಾನದಲ್ಲಿ ಪ್ರಕಟ ಆಗ್ತಕ್ಕಂಥ ಪತ್ರಿಕೆಗಳು ನಿಮಗೆಲ್ಲ ಗೊತ್ತಲ್ವಾ? ಇಂಗ್ಲೀಷು ದಿ ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಹಿಂದೂ ಇರ್ಬೋದು, ದಿ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಹಿಂದೂಸ್ತಾನ್ ಟೈಮ್ಸ್ ಆಗಿರ್ಬೋದು. ಇವೆಲ್ಲ ಇಂಡಿಯಾದಲ್ಲಿ ಪ್ರಕಟ ಆಗತಕ್ಕಂಥ ದಿನಪತ್ರಿಕೆಗಳು.
ಇವು ಲಂಡನ್ ನಗರದಲ್ಲಿಯೂ ಕೂಡ ಅಲ್ಲಿ ಇಂಡಿಯಾ ಆಫೀಸಿನ ವಾಚನಾಲಯದಲ್ಲಿ ಸಿಗುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ. ಒಂದು ಚಟುವಟಿಕೆ ಮಾಡೋಣ ಹಾಗಿದ್ರೆ. ನೋಡಿ, ಪ್ರಮುಖ ಕನ್ನಡ ದಿನಪತ್ರಿಕೆಗಳನ್ನು ಪಟ್ಟಿ ಮಾಡಿ ನೋಡೋಣ. ಬರಿತಾ ಇದ್ದೀರಿ, ಯೋಚನೆ ಮಾಡಿ ಯಾವ್ದ್ಯಾವ್ದು ಇರ್ಬೋದು. ಹೌದು, ಜಾಣ ಮಕ್ಕಳು ತಾವೆಲ್ಲ. ನೋಡಿ, ಪ್ರಮುಖ ಕನ್ನಡ ದಿನಪತ್ರಿಕೆಗಳು ಯಾವ್ಯಾವಿದ್ದಾವೆ? ಪ್ರಜಾವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಈ ಸಂಜೆ, ವಿಶ್ವವಾಣಿ, ಕನ್ನಡಪ್ರಭ. ಇವಷ್ಟೇ ಅಲ್ಲ ಮಕ್ಕಳೇ, ಇನ್ನೂ ಸಾಕಷ್ಟು ದಿನಪತ್ರಿಕೆಗಳು ಕೂಡ ಇದ್ದಾವೆ. ಲಂಡನ್ ನಗರದ ಒಂದು ಚೇರಿಂಗ್ ಕ್ರಾಸ್ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಲೇಖಕರು ನಮ್ಗೆ ಕೊಡ್ತಾರೆ. ಮಕ್ಕಳೇ ಗಮನಿಸಿ, ಏನಿರ್ಬೋದು ಚೇರಿಂಗ್ ಕ್ರಾಸಲ್ಲಿ? ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ? ಹೌದು ಮಕ್ಕಳೇ, ನೋಡಿ ಅಲ್ಲಿ ಚೇರಿಂಗ್ ಕ್ರಾಸ್ ನಿಮಗೆ ಕಾಣಿಸ್ತಾ ಇದೆ. ಚೇರಿಂಗ್ ಕ್ರಾಸ್ ಇಂಡಿಯಾ ಆಫೀಸ್ ಇತ್ತಲ್ವಾ, ಆ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವವು ಕಂಡು ಬರ್ತಕ್ಕಂಥದ್ದು. ಆಂಗ್ಲರ ಸಾಮ್ರಾಜ್ಯದ ವೈಭವ ನಿಮಗೆ ಗೊತ್ತಿದೆ ಅಲ್ವಾ? 1947 ಹಿಂದೆ ಬ್ರಿಟಿಷರು ನಮ್ಮ ದೇಶವನ್ನು ಆಡಳಿತ ನಡೆಸ್ತಕ್ಕಂಥದ್ದು ಮಾಹಿತಿ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳನ್ನು ಬ್ರಿಟಿಷರು ಅವತ್ತು ತಮ್ಮ ಕೈವಶ ಮಾಡಿಕೊಂಡಿದ್ರು ಮಕ್ಕಳೇ. ಹಾಗಾಗಿ ಅವರ ಸಾಮ್ರಾಜ್ಯದ ವೈಭವ ಈ ಚೇರಿಂಗ್ ಕ್ರಾಸಲ್ಲಿ ಕಂಡು ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಮಗೆ ವಿಕ್ರು ಗೋಕಾಕರು ತಮ್ಮ ಸಮುದ್ರದ ಆಚೆಯಿಂದ ಪುಸ್ತಕದಲ್ಲಿ ಲಂಡನ್ ನಗರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಇಂಡಿಯಾ ಆಫೀಸಿನ ಹತ್ರ ಹೋದರೆ ಅಲ್ಲಿ ಆಫ್ರಿಕನ್ ಕಚೇರಿ ಇದೆ. ಆಫ್ರಿಕನ್ ಕಚೇರಿ ನಂತರ ಒಂದು ಸ್ವಲ್ಪ ಹೋದರೆ ನೀವು ವಸಾಹತಿನ ಕಚೇರಿ ಇದೆ. ಏನು ವಸಾಹತು ಅಂದರೆ ಅನ್ಯ ದೇಶೀಯರ ಅಧಿಕಾರಕ್ಕೆ ಒಳಪಟ್ಟ ಪ್ರದೇಶವನ್ನು ನಾವು ವಸಾಹತು ಅಂಥೇಳಿ ಕರಿತೀವಿ ಅಲ್ವಾ? ಹೌದು. ಹಾಗೆ ಮಕ್ಕಳೇ 108 ಬ್ಯಾಂಕ್ಗಳಲ್ಲಿದ್ದಾವೆ. ಆ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪೆನಿಗಳ ಕಚೇರಿಗಳು ಎಲ್ಲ ನೋಡಿದರೆ ಲೇಖಕರಿಗೆ ದಂಗು ಬಡ್ದಂಗೆ ಆಗಿಬಿಡುತ್ತೆ. ಏನಪ್ಪ ಇಷ್ಟೆಲ್ಲ ಅಂತೇಳಿ ದಂಗು ಬಡಿಸುವಂತೆ ಅಲ್ಲಿಯ ಕಚೇರಿ ಇದ್ದಾವೆ, ಕಂಪ್ನಿಗಳಿದ್ದಾವೆ, ಆ ಇಂಡಿಯಾ ಆಫೀಸ್ ಇದೆ, ಚೇರಿಂಗ್ ಕ್ರಾಸ್ ಆಗಿದೆ. ಹೀಗೆ ಎಲ್ಲವೂ ದಂಗು ಬಡಿಸುವಂತೆ ನೆರೆದಿವೆ ಅಂತಕ್ಕಂಥ ಒಂದು ಉದ್ಗಾರವನ್ನು ಅಲ್ಲಿ ಲೇಖಕರು ಹೇಳ್ತಾರೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೀತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಈ ದೊಡ್ಡ ಬೀದಿಯ ಸಾಮ್ರಾಜ್ಯದ ಬೀದಿ ಅಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ ನಿಮಗೆ, ದೊಡ್ಡದಾಗಿರ್ತಕ್ಕಂಥ ಬೀದಿ. ಟ್ರಾಮ್ ಬಸ್ಸುಗಳು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ನಿಮಗೆ ಟ್ರಾಮ್ ಬಸ್ಸಿನ ಬಗ್ಗೆ ಹೇಳಿದ್ನಲ್ಲ ನಾನು. ಹಾಗಾಗಿ ಆ ಸಾಮ್ರಾಜ್ಯದ ಬೀದಿಗಳು ಹೇಗಿದ್ದಾವೆ ಅಂತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ಇನ್ನು ಮುಂದುವರಿದು ಲೇಖಕರು ಟ್ರಫಲ್ಗಾರ್ ಸ್ಕ್ವೇರ್ ಬಗ್ಗೆ ಮಾಹಿತಿ ಕೊಡ್ತಾರೆ ಮಕ್ಕಳೇ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ನೋಡಿ ಅಲ್ಲೆಲ್ಲ ಇದ್ದಾವೆ, ನೋಡ್ತಾ ಇದ್ರಲ್ವಾ? ಏನು ಕೂಟ ಅಂದ್ರೆ ಮಕ್ಕಳೇ, ಅನೇಕ ರಸ್ತೆಗಳು ಸೇರುವ ಜಾಗ. ಈ ಟ್ರಫಲ್ಗರ್ ಸ್ಕ್ವೇರ್ ಚಿತ್ರ ಇದೆ ನೋಡಿ ಮಕ್ಕಳೇ. ಅಲ್ಲಿ ಆ ಟ್ರಫಲ್ಗರ್ ಸ್ಕ್ವೇರ್ನಲ್ಲಿ ನಾವು ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಆ ಸ್ಕ್ವೇರ್, ಅಲ್ಲಿ ಅನೇಕ ರಸ್ತೆಗಳು ನೋಡಿ, ಎಲ್ಲ ಕಡೆಯಿಂದ 4 ದಿಕ್ಕಿನಿಂದ ಅಲ್ಲಿ ರಸ್ತೆಗಳು ಬಂದು ಆ ಒಂದು ಸ್ಕ್ವೇರ್ ಆಗಿರ್ತಕ್ಕಂಥದ್ದು, ಚೌಕ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ವಾ? ಹಾಗೆ ಮಕ್ಕಳೇ, ಆ ಸ್ಕ್ವೇರಲ್ಲಿ ಅಂದರೆ ಟ್ರಫಲ್ಗರ್ ಸ್ಕ್ವೇರಲ್ಲಿ ನೆಲ್ಸನ್ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಮೂರ್ತಿ ಇದೆ. ಯಾರಿವರು ನೆಲ್ಸನ್? ಯಾಕೆ ಇವ್ರ ಮೂರ್ತಿಯನ್ನು ಆ ಒಂದು ಸ್ಕ್ವೇರಲ್ಲಿ ಹಾಕಿದ್ದಾರೆ? ಅದಕ್ಕೆ ಟ್ರಫಲ್ಗಾರ್ ಸ್ಕ್ವೇರ್ ಅಂತೇಳಿ ಹೆಸರು ಯಾಕೆ ಬಂತು? ನೋಡಿ ಮಕ್ಕಳೇ, ಈತ ಒಬ್ಬ ಯೋಧ. ಇವನ ಪೂರ್ಣ ಹೆಸರು ಹೊರಾಷಿಯೋ ನೆಲ್ಸನ್ ಅಂತಕ್ಕಂಥದ್ದು. ಹೊರಾಷಿಯೋ ನೆಲ್ಸನ್. ಈತನು ಕ್ರಿಸ್ತಶಕ 1805 ವೆಲ್ಲಿಂಗ್ಟನ್
ಮತ್ತು ಟ್ರಫಲ್ಗರ್ ಅಂತಕ್ಕಂಥ ಯುದ್ಧದಲ್ಲಿ ಹೋರಾಡಿ ಮಡಿತಾನೆ. ನೋಡಿ, ದೇಶದ ಸೈನಿಕ, ಅವ್ರ ಬಗ್ಗೆ ಹೆಮ್ಮೆ ಇರಬೇಕು ಮಕ್ಕಳೇ. ನಮಗೆ ನಮ್ಮ ದೇಶದ ಸೈನಿಕರ ಬಗ್ಗೆ ಕೂಡ ನಮಗೆ ಹೆಮ್ಮೆ, ನಂಬಿಕೆ, ವಿಶ್ವಾಸ ಇರಬೇಕು. ಇವತ್ತು ನಾವು ಇಷ್ಟೊಂದು ಆರಾಮವಾಗಿ ಇದ್ದೀವಿ ಅಂದರೆ ನಮ್ಮ ದೇಶದ ಗಡಿಗಳಲ್ಲಿ ಇಂತಹ ಸೈನಿಕರು ನೂರಾರು ಜನ ನಮ್ಮನ್ನು ಕಾಯ್ತಾ ಇದ್ದಾರೆ ಮಕ್ಕಳೇ. ಚಳಿ, ಮಳೆ, ಗಾಳಿ ಯಾವುದನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ವೈರಿಗಳ ವಿರುದ್ಧ ಹೋರಾಟ ಮಾಡಿ ಇಂತಹ ಯೋಧರು ಇಂಗ್ಲೆಂಡ್ ದೇಶದಲ್ಲಿ ಅಷ್ಟೇ ಇಲ್ಲ, ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಒಬ್ಬ ಯೋಧ ನೆಲ್ಸನ್ ಟ್ರಫಲ್ಗರ್ ಯುದ್ಧದಲ್ಲಿ ಹೋರಾಟ ಮಾಡಿ ಮಡಿದ ನಿಮಿತ್ತವಾಗಿ ಆ ಸ್ಕ್ವೇರ್ಗೆ ಟ್ರಫಲ್ಗರ್ ಸ್ಕ್ವೇರು ಅಲ್ಲಿ ನೆಲ್ಸನ್ನನ ಮೂರ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ಆ ಒಂದು ಶಿಲಾಮೂರ್ತಿಯ ಕೆಳಬದಿಗೆ ನೀವಲ್ಲಿ ಗಮನಿಸ್ಕೋಬೇಕು, ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿ ನಡೆದಿರ್ತಕ್ಕಂಥ ಮಹತ್ವದ ಸನ್ನಿವೇಶಗಳನ್ನು ಆ ಕಲ್ಲಿನಲ್ಲಿ ಅರಳಿಸಿರ್ತಕ್ಕಂಥದ್ದು. ಮಕ್ಕಳೇ, ಒಬ್ಬ ಯೋಧನಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅದನ್ನು ಇಂಗ್ಲೆಂಡ್ ದೇಶದಲ್ಲಿ ನಾವು ಕಾಣ್ತೀವಿ. ನಮ್ಮ ದೇಶದಲ್ಲೂ ಕೂಡ ಅಷ್ಟೇ. ಕಾರ್ಗಿಲ್ ಕದನದಲ್ಲಿ ಮಡಿದ ಯೋಧರ ಸವಿ ನೆನಪಿಗಾಗಿ ಜನರ ನಾಲಿಗೆಯ ಮೇಲೆ ಹರಿದಾಡ್ತಕ್ಕಂಥ ಸಾಕಷ್ಟು ದೇಶಭಕ್ತಿ ಗೀತೆಗಳನ್ನು ನಾವೆಲ್ಲ ನೋಡಿದ್ದೀವಿ. ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕಿನ ಚೊಳಚಗುಡ್ಡದ ಹುಡುಗ, ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡುತ್ತ ಕಂಡ ವೀರ ಸ್ವರ್ಗ, ತಂದೆ ಬಸಪ್ಪ ತಾಯಿ ಎಲ್ಲವ್ವನ ಮಗನಾಗಿ ಜನಿಸಿದ. ನೋಡಿ, ಇಂತಹ ಯೋಧರ ಸವಿ ನೆನಪನ್ನು ಕೂಡ ನಾವು ಇಲ್ಲಿ ಸಂಯೋಜಿಸಿಕೊಂಡು ಅಂತಹ ಯೋಧರು ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ, ನಮ್ಮ ನಾಡಿನಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಅವರ ಜೀವನದ ಮಹತ್ವದ ಸನ್ನಿವೇಶಗಳನ್ನು ಇಲ್ಲಿ ಕೆತ್ತಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ತುಸು ದೂರಕ್ಕೆ ಹೋದರೆ ವೆಲ್ಲಿಂಗ್ಟನ್ ನನ್ನ ಶಿಲಾಪ್ರತಿಮೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನೋಡಿ, ನೀವು ಆ ಚಿತ್ರದಲ್ಲಿ ಕೂಡ ವೆಲ್ಲಿಂಗ್ಟನ್ನ ಒಂದು ಶಿಲಾಪ್ರತಿಮೆ ನೋಡ್ತಾ ಇದ್ದೀವಿ. ಹಾಗೆ ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರ ಮೂರ್ತಿಗಳನ್ನು ಅಲ್ಲಿ ಕೆತ್ತಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇತಿಹಾಸ ಪ್ರಸಿದ್ಧ ಪುರುಷರ ಮಕ್ಕಳು ಇವರು. ಏನು ಇತಿಹಾಸ ಅಂದರೆ ಹಿಂದೆ ನಡೆದ ಘಟನೆಗಳನ್ನು ಯುಗ ಯುಗಾಂತರಗಳಿಂದ ಪ್ರತಿಧ್ವನಿಸುವ ಪಂಚಾಮೃತವೇ ಇತಿಹಾಸ. ಹಾಗಾಗಿ ಅಂತಹ ಪ್ರಸಿದ್ಧ ಇತಿಹಾಸಕಾರರ ಇತಿಹಾಸವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತಮ್ಮ ದೇಶಕ್ಕಾಗಿ ಜೀವನವನ್ನೇ ಲೆಕ್ಕಿಸದೆ ದುಡಿದವರು ನಿಂತು ನೋಡಿ ಅಲ್ಲಿ ಕೈ ಎತ್ತಿ ಈ ರೀತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತಿದೆ. ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ಅಲ್ಲಿ ದೊರೆಯುತ್ತವೆ ಅನ್ನೋ ಮಾಹಿತಿಯನ್ನು ವಿಕ್ರು ಗೋಕಾಕರು ನಮಗೆ ಕೊಡ್ತಾರೆ. ಮಕ್ಕಳೇ, ನಮ್ಮ ದೇಶದ ಬಗ್ಗೆ ನಮಗೂ ಕೂಡ ಗೌರವ ಇರಬೇಕು. ನಮ್ಮದು ಕೂಡ ದೊಡ್ಡದಾದ ರಾಷ್ಟ್ರ, ಜನಸಂಖ್ಯೆಯಲ್ಲಿ 2ನೇ ರಾಷ್ಟ್ರ ನಮ್ಮದು, ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರ. ಹಾಗಾಗಿ ಮಕ್ಕಳೇ, ಭವ್ಯ ಭಾರತದ ಬಗ್ಗೆ ಕೂಡ ನಿಮಗೆ ಹೆಮ್ಮೆ ಇರಬೇಕು. ಇದು ನನ್ನ ದೇಶ, ನನ್ನ ದೇಶಕ್ಕಾಗಿ ನಾನೇನಾದರೂ ಒಂದಿಷ್ಟು ತ್ಯಾಗ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವ ಸ್ಫೂರ್ತಿಯ ಕಿಚ್ಚು ಕೂಡ ನಿಮ್ಮಲ್ಲಿರಬೇಕು. ಎಲ್ಲ ಇತಿಹಾಸಕಾರರನ್ನು, ಅಂಥ ಮಹಾನ್ ವ್ಯಕ್ತಿಗಳ ಪರಿಚಯವನ್ನು ಇಲ್ಲಿ ಲೇಖಕರು ಯಾಕೆ ಇಲ್ಲಿ ಮಾಡಿದಾರೆಂದರೆ ಅವರ ಸಾಧನೆಯ ಸ್ಫೂರ್ತಿ ನಮ್ಮ ಜೀವನದಲ್ಲೂ ಬರಲಿ, ನಮಗೂ ಕೂಡ ಕರಗತ ಆಗಲಿ, ನಾವು ಅವರ ಹಾಗೆ ಸಾಧನೆ ಮಾಡುವ ಸ್ಫೂರ್ತಿಯುತ ನುಡಿ ನಮಗೆ ಸಿಗಲಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನು ಲಕ್ಷಾನುಲಕ್ಷ ಜನ ತಿರುಗಾಡ್ತಾ ಇರ್ತಾರೆ, ಅವಸರದಿಂದ ಓಡ್ತಾರೆ, ಸಮಯಕ್ಕೆ ಬಹಳ ಮಹತ್ವ ಕೊಡ್ತಾರೆ ಮಕ್ಕಳೇ ಅವರು. ಟೈಮ್ 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 ಇಸ್ ಮನಿ. ನೋಡಿ, ಹೊತ್ತು ಹೊತ್ತು ಹೊತ್ತೇ ಹಣ. ನೋಡಿ, ವಿಕ್ರು ಗೋಕಾಕರು ತಮ್ಮ ಒಂದು ಬರವಣಿಗೆಯಲ್ಲಿ ಸಮಯಕ್ಕೆ ಅವರು ಕೊಡ್ತಕ್ಕಂಥ ಬೆಲೆಯನ್ನು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನದಲ್ಲಿ ಯಾವ ರೀತಿ ಹಿಡಿದಿಟ್ಟಿದ್ದಾರೆ.
ಎಷ್ಟೋ ಮಹಾನ್ ವ್ಯಕ್ತಿಗಳು ಕೂಡ ಮುಂದುವರೆದು ಟೈಮ್ 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 ಈಸ್ ಮನಿ, ಮನಿ ಈಸ್ ನಾಲೆಡ್ಜ್ ಅಂತಕ್ಕಂಥವರು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಮಕ್ಕಳೇ, ಸಮಯಕ್ಕೆ ನಾವು ಬೆಲೆ ಕೊಡಲೇಬೇಕು. ಸಮಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಗಾದೆ ಮಾತು ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಮುತ್ತಿಗಿಂತ ಹೊತ್ತು ಉತ್ತಮ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಕ್ಷರಶಃ ವಿಲಾಯಿತಿ ಇಲ್ಲಿ ನಿಜವಾಗಿದೆ. ವಿಲಾಯಿತಿ ಅಂದರೆ ವಿದೇಶ. ವಿಲಾಯಿತಿ ಅಂದರೆ ಏನು ಹೇಳಿ ಮಕ್ಕಳೇ? ವಿದೇಶ, ಪರದೇಶ. ಹಾಗಾಗಿ ಇದು ಬೇರೆ ಬೇರೆ ರಾಷ್ಟ್ರಗಳನ್ನು ನಾವು ಗಮನಿಸಿದರೆ ಯಾಕೆ ಅಷ್ಟೊಂದು ಆ ರಾಷ್ಟ್ರಗಳು ಮುಂದುವರೆದಿದ್ದಾವೆ, ಮುಂದುವರೆದ ರಾಷ್ಟ್ರಗಳಾಗಿದ್ದಾವೆ ಅಂದರೆ ಅಲ್ಲಿರ್ತಕ್ಕಂಥ ಜನರು ನಿಯಮಗಳನ್ನು ಪಾಲಿಸ್ತಾರೆ, ಸಮಯಕ್ಕೆ ಬೆಲೆ ಕೊಡ್ತಾರೆ. ಅಂತಹ ವಿಚಾರಗಳನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದುವರೆಯಬಹುದಲ್ವ ಮಕ್ಕಳೇ? ಇನ್ನು ನೋಡಿ, ಹೆಣ್ಣು ಮಕ್ಕಳ ಟೊಪ್ಪಿಗೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಲೇಖಕರಲ್ಲಿ. ನೋಡಿ, ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತಾರೆ ಲೇಖಕರು. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿಲ್ಲ. ಗಮನಿಸ್ರಿ ನೀವಲ್ಲಿ ಭಾಳ ಸೂಕ್ಷ್ಮವಾಗಿ ಆ ವಿಡಿಯೋದಲ್ಲಿ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ, ಟೊಪ್ಪಿಗೆಗೆ ಪುಚ್ಚ ಸಿಕ್ಕಿಸಿದಾರಲ್ವಾ, ಕನಿಷ್ಠ ಪಕ್ಷಕ್ಕೆ ಬೇರೆ ಆಗಿರುತ್ತೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ನೀವು ಪರೀಕ್ಷೆ ಮಾಡಿ ಇದನ್ನು ನೀವು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ? ನೋಡಿ ಎಂಥ ಮಾತು ಹೇಳ್ತಾರೆ, ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ? ಮನುಷ್ಯರ ಬಣ್ಣವನ್ನು ಕೂಡ ನೀವು ನೋಡಿದರೆ, ಸೂಕ್ಷ್ಮವಾಗಿ ಗಮನಿಸಿದರೆ ಒಂದಿಷ್ಟಾದರೂ ಬದಲಾವಣೆ, ಬಣ್ಣ ಗುಣ ಎಲ್ಲದರಲ್ಲೂ ಕೂಡ ನಾವು ಬದಲಾವಣೆಯನ್ನು ನೋಡ್ತೀವಿ. ಹಾಗಾಗಿ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಅಲ್ಲಿ. ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟೊಂದು ಗೌರವ, ಹೆಣ್ಣು ಮಕ್ಕಳು ಧರಿಸಿಕೊಳ್ತಕ್ಕಂಥ ಆ ಟೊಪ್ಪಿಗೆಯ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನಮಗೆ ಲೇಖಕರು ನೀಡ್ತಕ್ಕಂಥದ್ದು. ಇನ್ನು ವೆಸ್ಟ್ ಮಿನಿಸ್ಟರ್ ಅಬೆ ಬಗ್ಗೆ ಇಲ್ಲಿ ಹೇಳ್ತಾರೆ. ನೋಡಿ ಮಕ್ಕಳೇ, ವೆಸ್ಟ್ ಮಿನಿಸ್ಟರ್ ಅಬೆ ಇದೊಂದು ಪ್ರಾರ್ಥನಾ ಮಂದಿರ. ಕನಿಷ್ಠ 1000 ವರ್ಷದಷ್ಟು ಪುರಾತನವಾಗಿರ್ತಕ್ಕಂಥ ಮಂದಿರ ಮಕ್ಕಳಲ್ಲಿ ನೋಡ್ತಾ ಇದ್ರಿ ನೀವು. ಕನಿಷ್ಠ ಪಕ್ಷ ಹೇಳ್ತಕ್ಕಂಥದ್ದು ಲೇಖಕರಿಲ್ಲೇ ಅಂದಾಜು ಹೇಳ್ತಾ ಇದ್ದಾರೆ. ಕನಿಷ್ಠ 1000 ವರ್ಷದಷ್ಟು ಪುರಾತನವಾಗಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರ, ಅದರ ಹೆಸರು ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥದ್ದು. ಆ ಒಂದು ಪ್ರಾರ್ಥನಾ ಮಂದಿರದ ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇವತ್ತಿಗೂ ಕೂಡ ಅಚ್ಚಳಿಯದೆ ಉಳಿದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವಾ? ಹಾಗೆ ಮಕ್ಕಳೇ, ಆ ಪ್ರಾರ್ಥನಾ ಮಂದಿರದಲ್ಲಿ ಸಂತರು, ಸಾರ್ವಭೌಮರು ಮಲಗಿರ್ತಕ್ಕಂಥದ್ದಲ್ಲಿ ನೋಡ್ತಾ ಇದ್ದೀವಿ. ಕವಿ ಪುಂಗವರು ಕೂಡ ಹೊರಗಿದ್ದಾರೆ ಅಲ್ಲಿ. ನೋಡಿ, ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು ಅಂತಕ್ಕಂಥ ಮಾಹಿತಿಯನ್ನು ವಿಕ್ರು ಗೋಕಾಕರ್ ನಮಗೆ ನೀಡ್ತಾರೆ. ನೋಡಿ, ಎಂತಹ ಗೌರವ ಇಂಗ್ಲೆಂಡಿನ ಆ ಕವಿಗಳಿಗೆ, ಆ ಸಾರ್ವಭೌಮರಿಗೆ, ಕವಿ ಪುಂಗವರಿಗೆ. ಇನ್ನು ಪ್ರಸಿದ್ಧ ಒಬ್ಬ ಬುಮಾಂಟ್ ಅಂತಕ್ಕಂಥ ಕವಿ ಹಾಡಿರ್ತಕ್ಕಂಥ ಹಾಡಿನ 2 ಸಾಲು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ. ಮೊರಾಲಿಟಿ ಬಿಹೋಲ್ಡ್ ಆ್ಯಂಡ್ ಫಿಯರ್, ವಾಟ್ ಎ ಲಿಟರ್ ಆರ್ ಟಾಮ್ಸ್ ಈಸ್ ಹಿಯರ್. ಅದನ್ನು ಕನ್ನಡದಲ್ಲಿ ನಾವು ನೋಡಿದರೆ, ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ನೋಡಿ, 300 ವರ್ಷಗಳ ಹಿಂದೆ ಬ್ಯುಮಾಂಟ್ ಅಂತಕ್ಕಂಥ ಕವಿ ಹಾಡಿರ್ತಕ್ಕಂಥ ಹಾಡು. ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಅದನ್ನು ಇಂಗ್ಲೀಷ್ನಲ್ಲಿ ಆ 2 ಸಾಲು ಪೂರ ಮಕ್ಕಳೇ ನೋಡಿ, ಇಲ್ಲಿದೆ ಆ ಒಂದು ಕವಿತೆಯ ಪೂರ್ಣ ರೂಪ. ಫ್ರಾನ್ಸಿಸ್ ಬ್ಯುಮಾಂಟ್ ಈಸ್ one of the greatest dramatists in the 16th century of English literature. He wrote one of the wonderful poems that is on the tombs in Westminster Abbey. Now I recite this poem. Mortality, behold and fear, what a change of flesh is here. Think how many royal bones sleep within this heap of stones. Here they lie had
realms and lands, who now want strength to stir their hands. Far from their pulpits sealed with dust, they preach in the greatness is noticed. Here, an acre sown indeed with the richest royalist seed, that the earth did ever suck in since the first man died for sin. Here, the bones of birth have cried, thou gods they were, as men they died. Here are sans ignoble things dropped from the ruined sides of kings. Here is a word of pomp and state, buried in dust, once dead by fate. ಹಾಗೆ ಅಲ್ಲಿ ನೋಡಿ ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಅಂತಕ್ಕಂಥ ಪ್ರಸಿದ್ಧ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಭೆ ಅಂತಕ್ಕಂಥ ಅಂದರೆ ವೆಸ್ಟ್ ಮಿನಿಸ್ಟರ್ ಅಭೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಬಹಳ ಉತ್ತಮವಾಗಿರ್ತಕ್ಕಂಥ ನಿಬಂಧಗಳನ್ನು ಬರೆದಿದ್ದಾರೆ. ಇವತ್ತಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ನೋಡಿ ಮಕ್ಕಳೇ, ವೆಸ್ಟ್ ಮಿನಿಸ್ಟರ್ ಅಭೆಯ ಒಂದು ಸಂದರ್ಶನ ಅನ್ನುವ ವಿಷಯದ ಮೇಲೆ ನಿಬಂಧಗಳನ್ನು ಬರೆದಿದ್ದಾರೆ. ಯಾರ್ಯಾರು? ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್. ಇಂಗ್ಲೀಷ್ ಸಾಹಿತ್ಯದ ಪ್ರಸಿದ್ಧ ಲೇಖಕರು ಮಕ್ಕಳೇ ಇವರು. ಇಂಗ್ಲೀಷ್ ಸಾಹಿತ್ಯದ ಪ್ರಸಿದ್ಧ ಲೇಖಕರು ಇವರು ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಅಂತಕ್ಕಂಥವ್ರು. ಉತ್ತಮವಾಗಿರ್ತಕ್ಕಂಥ ನಿಬಂಧಗಳನ್ನು ಬರೆದಿದ್ದಾರೆ ಅನ್ನುವ ಮಾಹಿತಿಯನ್ನು ಇಲ್ಲಿ ನಮಗೆ ನೀಡ್ತಾರೆ ಗೋಕಾಕರು. ಇನ್ನು ಉಳಿದ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಮಕ್ಕಳೇ. ಈಗ ಎಷ್ಟನ್ನು ಕಲ್ತ್ರಿ, ಹೇಗೆ ಕಲ್ತಿದ್ದೀರಿ, ಎಷ್ಟು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ? ಒಂದೆರಡು ಪ್ರಶ್ನೆ ಕೇಳೋಣಲ್ವಾ? ಸರಿ, ಜಾಣ ಮಕ್ಕಳು. ಲಂಡನ್ ನಗರದಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಯಾರು ಹೇಳ್ತೀರಿ? ಸರಿ ಇದೆ ಮಕ್ಕಳೇ ನಿಮ್ಮ ಉತ್ತರ. ಲಂಡನ್ ನಗರದಲ್ಲಿರುವ ಆ ಸ್ಟೇಷನರಿ ಅಂಗಡಿ ಹೆಸರು ವೂಲ್ವರ್ತ್ ಅಂತಕ್ಕಂಥದ್ದು. ಇನ್ನು ವೆಸ್ಟ್ ಮಿನಿಸ್ಟರ್ ಅಭೆಯ ವಿಶೇಷತೆ ಕುರಿತು ತಿಳಿಸಿ. ಏನಿರ್ಬೋದು? ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ. ಹೌದು, ವೆಸ್ಟ್ ಮಿನಿಸ್ಟರ್ ಅಭೆಯು ಇದೊಂದು ಪ್ರಾರ್ಥನಾ ಮಂದಿರ. ಕನಿಷ್ಠ 1000 ವರ್ಷದಷ್ಟು ಪುರಾತನವಾದುದು. ಇಲ್ಲಿ ಸಂತರು, ಕವಿಪುಂಗರ ಸ್ಮಾರಕಗಳಿವೆ. ಈಗೆಲ್ಲ ಬರಿಬೋದಲ್ವ ಮಕ್ಕಳೇ? ಸರಿ, ಹಾಗಿದ್ರೆ ಅಭ್ಯಾಸ ಮನೆ ಕೆಲಸ ತಗತ್ತಿರಲ್ವಾ? ಮೊದಲನೇ ಪ್ರಶ್ನೆ ಮಕ್ಕಳೇ ಬರ್ಕೊಳ್ಳಿ. ಹೆಣ್ಣು ಮಕ್ಕಳನ್ನು ಸತ್ಕರಿಸುವ ರೀತಿಯನ್ನು ನೀವು ಏಕೆ ಮೆಚ್ಚುತ್ತೀರಾ? ಕಾರಣ ಕೊಡಿ. ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ, ಹೆಣ್ಣು ಮಕ್ಕಳನ್ನು ಸತ್ಕರಿಸ್ತಕ್ಕಂಥ ರೀತಿ ಇಂಗ್ಲೆಂಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಲೇಖಕರು ಹೇಳಿರ್ತಕ್ಕಂಥ ಮಾಹಿತಿ. ನೀವು ಏಕೆ ಮೆಚ್ಚುತ್ತೀರಾ? ಕಾರಣವನ್ನು ಕೊಡಬೇಕು. ಇನ್ನು ಎರಡನೇ ಪ್ರಶ್ನೆ ಮಕ್ಕಳೇ, ಇಂಡಿಯಾ ಆಫೀಸಿನ ಕುರಿತು ಬರೆಯಿರಿ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಅವಧಿಯಲ್ಲಿ ನಾವು ಲಂಡನ್ ನಗರದ ಕೆಲವು ವಿಶೇಷ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಲ್ವಾ? ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಅವಧಿಯನ್ನು ಮುಗಿಸುತ್ತಿದ್ದೇನೆ. ನಾನು ಈರಪ್ಪ ಮಹಲಿಂಗ್ಪುರ್, ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ ಹೆಬ್ಕೋಡಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ನಮಸ್ಕಾರ.